ಸರ್ ನಿಮ್ಮ ಟ್ರೆಂಪ್ಲಿಂಗ್ ಕಂಪನಿ ಯಾವ ಇಯರಲ್ಲಿ ಸ್ಟಾರ್ಟ್ ಆಯಿತು? ನಾವು ಇದನ್ನು ಶುರು ಮಾಡಿದ್ದು ಮೇ 2016. ಸೊ ಇದ್ದಾಗ ಐಡಿಯಾ ಬಂದಿದ್ದು, ಸ್ಯಾಮ್ ಜೊತೆ ಮಾತಾಡಿದ್ದು. ಬಟ್ ಅದಾದಮೇಲೆ ನಾನು 1 ವರ್ಷ ಅಥವಾ 1 ವರ್ಷ ಮತ್ತೆ ಟೈಮ್ ಕೇಳಿದೆ. ಏನಕ್ಕೆ ಒರಾಕಲಲ್ಲಿದ್ದಾಗ ನಾನು ಟೆಕ್ನಿಕಲ್ ಕನ್ಸಲ್ಟೆಂಟಾಗಿ ಕೆಲಸ ಮಾಡ್ತಿದ್ದೆ. ನನಗೆ ಟೆಕ್ನಿಕಲಾಗಿ ಪ್ರಾಡಕ್ಟ್ ಗೊತ್ತಿತ್ತು, ಪ್ರಾಡಕ್ಟ್ ಬಗ್ಗೆ ನಾಲೆಜ್ ಇತ್ತು. ಬಟ್ ಬಿಸ್ನೆಸ್ ಬಗ್ಗೆ ಏನೂ ಗೊತ್ತಿರಲಿಲ್ಲ. ಯಾವ ಥರ ಪ್ರಪೋಸಲ್ ಮಾಡಬೇಕು, ಯಾವ ಥರ ಸರ್ವಿಸ್ ಕೊಡಬೇಕು, ಏನೂ ಗೊತ್ತಿರಲಿಲ್ಲ. ಸೊ ಇದನ್ನು ಕಲಿಯೋಕ್ಕೆ ನಾನು ಒರಾಕಲ್ ಜಾಬ್ ಬಿಟ್ಟು ಒರಾಕಲ್ ಪಾರ್ಟ್ನರ್ ಕಂಪ್ನಿಗೆ ಹೋಗ್ತೀನಿ ಆ್ಯಸ್ ಎ ಎಂಪ್ಲಾಯ್ ಅಗೇನ್. ಏನಕ್ಕೆ ಟೆಕ್ನಿಕಲ್ ಬೇರೆ, ಬಿಸ್ನೆಸ್ ಬೇರೆ. ಸೊ ಇವಾಗ ನಂಗೆ ಟೆಕ್ನಿಕಲ್ ಫುಲ್ ಗೊತ್ತಿದೆ, ಬಟ್ ಬಿಸ್ನೆಸ್ ಹೆಂಗೆ ಮಾಡ್ಬೇಕು ಅಂತ ಗೊತ್ತಿಲ್ಲ. ಸೊ ಅವಾಗ ಏನು ಮಾಡ್ತೀನಿ, ಒರಾಕಲ್ ಪಾರ್ಟ್ನರ್ ಕಂಪ್ನಿಗೆ ಹೋಗ್ತೀನಿ. ಅಲ್ಲಿ 1.5 ವರ್ಷ ಕೆಲಸ ಮಾಡ್ತೀನಿ, ವೆರಿ ಕ್ಲೋಸ್ ಟು CEO. ನಾನು ಮೊದಲೇ ಹೇಳಿದೆ, ಸರ್ ಬರ್ತೀನಿ. ಅವ್ರು ನನಗೆ ತುಂಬ ಇಷ್ಟಪಟ್ಟಿದ್ರು ಒಂದು ಕ್ಲೈಂಟ್ ಪ್ಲೇಸಲ್ಲಿ. ಆ CEO ಇಷ್ಟಪಟ್ಬಿಟ್ಟು ಆಫರ್ ಮಾಡಿದರು. ನಾನು ಹೇಳಿದೆ, ಸರ್ ಬರ್ತೀನಿ, ಬಟ್ ಒಂದು ಕಂಡೀಷನು, ನನಗೆ ಟೆಕ್ನಿಕಲ್ ಕೆಲಸ ಮಾಡೋಕ್ಕೆ ಇಷ್ಟ ಇಲ್ಲ, ನನಗೆ ಮ್ಯಾನೇಜ್ಮೆಂಟು ಅಂದರೆ ನಿಮ್ಮ ಜೊತೆ ರೈಟ್ ಹ್ಯಾಂಡ್ ಆಗಿ ಕೆಲಸ ಮಾಡಬೇಕು, ಬಿಕಾಸ್ ನಾನು ಮ್ಯಾನೇಜ್ಮೆಂಟ್ನ ಕಲಿಬೇಕು, ಬಿಸ್ನೆಸ್ ಕಲಿಬೇಕು ಅಂತ. ಅವ್ರು ಅದಕ್ಕೆ ಒಪ್ಕೊಂಡ್ರು. ಸರಿ ಬಂದುಬಿಡಿ ಅಂತ. ಸೊ ಅದಾದಮೇಲೆ ಅಲ್ಲಿ ಜಾಯ್ನ್ ಆಗ್ತೀನಿ. ಅಲ್ಲಿ 1.5 ವರ್ಷ ಕೆಲಸ ಮಾಡಿ ರೈಟ್ ಹ್ಯಾಂಡ್ ಟು ಅ CEO. ಸೊ ಅಲ್ಲಿ ಎಂಡ್ ಟು ಎಂಡ್ ಒಂದು ಪಾರ್ಟ್ನರ್ ಕಂಪ್ನಿ ಅಂದರೆ ಹೆಂಗಿರುತ್ತೆ, ಅವ್ರು ಯಾವ ಥರ ಮಾಡ್ತಾರೆ, ಆಪ್ರೇಷನ್ಸ್ ಹೆಂಗೆ, ಬಿಸ್ನೆಸ್ಗಳು ಹೆಂಗೆ ಮಾಡ್ತಾರೆ, ಕ್ಲೈಂಟ್ ಜೊತೆ ರಿಲೇಷನ್ಶಿಪ್ ಹೆಂಗೆ ಮೇಂಟೈನ್ ಮಾಡ್ತಾರೆ, ಸೇಲ್ಸ್ ಹೆಂಗೆ ಮಾಡ್ತಾರೆ, A to Z ಐ ಲರ್ನ್ ದೇರ್. ಅದಾದಮೇಲೆ ಸಾಮ್ರಾಟ್ಗೆ ಅಪ್ರೋಚ್ ಮಾಡಿ ದೆನ್ ಐ ಟುಕ್ ದಟ್ ಓಕೆ ಈ ಥರ ಮಾಡಿ ಅಂತ. ಸೊ 2016 ನಾವು ಟ್ರಂಪ್ಲಿನ್ನ ಶುರು ಮಾಡಿದ್ದು. ಸೊ ಈ ಬಿಸ್ನೆಸ್ ಐಡಿಯಾ ಹೇಗೆ ಬಂತು, ಮತ್ತು ಇದೇ ಬಿಸ್ನೆಸ್ ಯಾಕೆ? ನಾನು ಹೇಳ್ದಂಗೆ ಒರಾಕಲಲ್ಲಿದ್ದಾಗ ಲೈಫ್ ತುಂಬ ಚೆನ್ನಾಗಿತ್ತು. ಕೈ ತುಂಬ ಸಂಬಳ ಅನ್ಬೋದು, ಆಮೇಲೆ ಬ್ಯಾಕ್ ಟು ಬ್ಯಾಕ್ ಆನ್ ಸೈಟ್ ಅಂದರೆ ಫಾರಿನ್ ಅಪಾರ್ಚುನಿಟೀಸು ತುಂಬ ಚೆನ್ನಾಗಿ ನಡೀತಾ ಇತ್ತು. ಬಟ್ ಏನಂದರೆ ನಮ್ಮ ಎಂಟರ್ಪ್ರಿನರ್ ಮೈಂಡ್ ಸೆಟ್ ಹೆಂಗಿರುತ್ತೆ ಅಂದರೆ ಸೇಮ್ ಎವ್ರಿ ಡೇ ಸೇಮ್ ರೂಟೀನ್ ಸೇಮ್ ಜಾಬ್ ಅಂದಾಗ ಒಂಥರ ಬೋರಿಂಗು, ಇದು ಒಂಥರ ಎಕ್ಸೈಟಿಂಗ್ ಇರಲ್ಲ. ಸೊ ಆವಾಗಲೇ ನಾನು ಅನ್ಕೋತಾಯಿದ್ದೆ, ಇದೇನಪ್ಪ ಇದು ನಾರ್ಮಲ್ ಎವ್ರಿ ಡೇ ಆಫೀಸ್ಗೆ ಹೋಗು, ಕೆಲಸ ಮಾಡು, ಮನೆಗೆ ಬಾ, ಮತ್ತು ನೆಕ್ಸ್ಟ್ ಡೇ ಅದೇ. ಮ್ಯಾಕ್ಸಿಮಮ್ ಅಂದರೆ ಸ್ಯಾಟರ್ಡೆ ಸಂಡೇ 2 ದಿನ ಸಿಗುತ್ತೆ, ಬಟ್ ಅದು ನಮ್ಮ ಪರ್ಸ್ನಲ್ ಲೈಫಲ್ಲಿ ಹಂಗೆ. ಸೊ ಈ ಥರ ಇರುವಾಗ ಥಿಂಕ್ ಮಾಡ್ತಿದ್ದೆ, ಏನು ಮಾಡೋಣ, ಹೆಂಗೆ ಮಾಡೋದು. ಅವಾಗಲೇ ನಂಗೆ ಮೈಂಡಲ್ಲಿ ಇತ್ತು ಲಾಂಗ್ ಟೈಮಿಂದ, ನಾನು ಏನಾದರೂ ಒಂದು ಸ್ವಂತ ಮಾಡಬೇಕು ಬಿಸ್ನೆಸ್ಸು, ಇಲ್ಲ ಒಂದು ಸ್ವಂತ ಕಂಪ್ನಿ ತೆಗಿಬೇಕು. ಬಟ್ ಅವಾಗಲೇ ನಾನು ಏನು ಮಾಡಬೇಕು, ಯಾಕಂದರೆ ನನಗೆ ಗೊತ್ತಿರೋದನ್ನೇ ಮಾಡಬೇಕು, ನನಗೆ ಗೊತ್ತಿರೋದನ್ನು ಬಿಟ್ಟು ಮಾಡೋಕ್ಕೆ ಹೋದರೆ ಅದು ವರ್ಕೌಟ್ ಆಗಲ್ಲ ಅನ್ನೋ ಒಂದು ಕಾನ್ಫಿಡೆನ್ಸ್ ಇತ್ತು. ಸೊ ಇವಾಗ ಏನು ಮಾಡಬೇಕಂದ್ರೆ, ನಾನು ಒರಾಕಲಲ್ಲಿ ಇರೋದ್ರಿಂದ ಒರಾಕಲ್ ಪ್ರಾಡಕ್ಟಲ್ಲೇ ನಾನು ಏನಾದರೂ ಒಂದು ಬಿಸ್ನೆಸ್ ಮಾಡಬೇಕು ಅಂತ. ಬಟ್ ಏನಂದರೆ ಮಾರ್ಕೆಟಲ್ಲಿ ಆಲ್ರೆಡಿ ಒಂದಷ್ಟು ಒಂದು 8 to 10 ಕಂಪ್ನೀಸ್ ಆಲ್ರೆಡಿ ಅದ್ರ ಮೇಲೆ ಕೆಲಸ ಮಾಡ್ತಾಯಿದ್ರು. ಇವಾಗ ನಾನು ಅದನ್ನೇ ಶುರು ಮಾಡಿಕೊಂಡ್ರೆ ಮತ್ತೆ ಅದು ಸೇಮ್ ಆಗುತ್ತೆ, ನನಗೇನು ಹೊಸದು ಕಾಣಿಸಲ್ಲ. ಸೊ ನಾನು ಅವಾಗ ಥಿಂಕ್ ಮಾಡ್ತಾಯಿದ್ದೆ, ಏನು ಮಾಡೋಣ. ಸೊ ಮಾರ್ಕೆಟ್ ಅನಾಲಿಸಿಸ್ ಶುರು ಆಯಿತು. ಅಲ್ಲೇ ನಮ್ಮದು R&D ಏನು ಮಾಡ್ಬೋದು, ಇದೇ ಪ್ರಾಡಕ್ಟಲ್ಲಿ ಇವರು 10 ಕಂಪ್ನಿಗಳು ಬಿಟ್ಟು ನಾವು ಏನು ಮಾಡಬೇಕು, ಅದು ಹೆಂಗೆ ಯುನೀಕ್ ಆಗುತ್ತೆ, ನಮ್ಮದು USP. ಸೊ ಬೇರೆ ಇದರಲ್ಲಿ ಇವಾಗ ಯಾವುದೋ ಒಂದು ಟೆಕ್ನಾಲಜಿನ ತೊಗೋಬೇಕು, ಸ್ಕಿಲ್ಸ್ನ ಅಂದಾಗ ಸುಮಾರು ಟ್ರೈನಿಂಗ್ ಸೆಂಟರ್ಸ್ ಇದೆ ಬೆಂಗಳೂರಲ್ಲಿ. ಸೊ ಬಟ್ ಈ ಪ್ರಾಡಕ್ಟ್ಗೆ ನಾವು ಈ ಥರ ಸ್ಕಿಲ್ ಡೆವಲಪ್ಮೆಂಟ್ ಅಂತ ಬಂದಾಗ ಅಥವಾ ಮ್ಯಾನ್ ಪವರ್ ಅಂತ ತೊಗೊಳಕ್ಕೆ ಬಂದಾಗ ಎಲ್ಲಿಯೂ ಇರಲಿಲ್ಲ. ಸೊ ಆವಾಗಲೇ ಐಡಿಯಾ ಬಂತು, ಇದು ಯಾರೂ ಮಾಡ್ತಿಲ್ಲ, ಇದನ್ನು ನಾವು ಇನ್ನೊಂದು ಸ್ವಲ್ಪ ಡೀಪಾಗಿ ಸ್ಟಡಿ ಮಾಡಿದರೆ ವರ್ಕೌಟ್ ಆಗ್ಬೋದು ಅಂತ ಪ್ಲ್ಯಾನ್ ಮಾಡಿಕೊಂಡು ಈ ಥರ ಶಿಫ್ಟ್ ಆಗೋ ಪ್ಲ್ಯಾನ್. ಅಂದರೆ ಒರಾಕಲ್ ಜಾಬ್ ಬಿಟ್ಟು ಕಂಪ್ನಿ ತೆಗೆಯೋಣ ಅಥವಾ ಬಿಸ್ನೆಸ್ ಮಾಡೋಣ ಅನ್ನೋ ಒಂದು ಪ್ಲ್ಯಾನ್ ಬಂತು. ಓಕೆ ಸರ್, ನೀವು ಟ್ರೆಂಪ್ಲಿನ್ ಸ್ಟಾರ್ಟ್ ಮಾಡಿದಾಗ ಇನಿಷಿಯಲ್ ಚಾಲೆಂಜಸ್ಗಳೇನು? ದಟ್ ಈಸ್ ಕಾಮನ್ ಫಾರ್ ಎವ್ರಿ ಎಂಟರ್ಪ್ರಿನರ್ ವೆನ್ ದೇ ವಾಂಟ್ ಟು ಸ್ಟಾರ್ಟ್. ಓಕೆ, ಸೊ ನನಗೂ ಅದೇ ಇತ್ತು. ಸೊ ಸ್ಟಾರ್ಟ್ ಮಾಡ್ಬೇಕಂತ ಆಯಿತು, ಏನು ಮಾಡ್ಬೇಕಂತ ಪ್ಲ್ಯಾನ್ ಆಯಿತು. ಬೇರೆದವ್ರು ಮಾಡ್ತಾ ಇರೋದನ್ನು ನಾನು ಮಾಡಬಾರ್ದು ಅಂದ್ಕೊಂಡು ಅದೇ ಹೇಳಿದಲ್ಲ, ಟ್ರೈನಿಂಗ್ ಪ್ಲ್ಯಾನ್ ಆಯಿತು. ಸೊ ಇನ್ನು ಸ್ಟಾರ್ಟ್ ಮಾಡಬೇಕು. ಅದಕ್ಕೆ ಇನಿಷಿಯಲಿ ಫಸ್ಟ್ ಬಂದಿರೋದೇ ಫೈನಾನ್ಸು. ಸೊ ಫೈನಾನ್ಸ್ ಅಂತ ಬಂದಾಗ ಏನು ಮಾಡೋದು ಅಂತ ವಿಚಾರ ಮಾಡ್ತಾಯಿದ್ದೆ. ನನ್ನ ಹತ್ರ ಸ್ವಲ್ಪ ಸೇವಿಂಗ್ಸ್ ಇತ್ತು, ಬಟ್ ಆದರೂ ಇನ್ನೂ ಸ್ವಲ್ಪ ಬೇಕಾಗಿತ್ತು. ಸೊ ಆವಾಗಲೇ ಮೀಟ್ ಮಾಡಿದ್ದು ಮಿಸ್ಟರ್ ಸಾಮ್ರಾಟ್, ಹೂ ಈಸ್ ಫೌಂಡರ್ ಆ್ಯಂಡ್ ಚೇರ್ಮನ್ ಆಫ್ ಟ್ರಂಪ್ಲಿನ್ ನಾವು. ಸೊ ಅವ್ರ ಜೊತೆ ಕಾಲ್ ಇರಲಿ, ಬಿಕಾಸ್ ಹಿ ವಾಸ್ ಇನ್ ಫಾರಿನ್ ಅಬ್ರಾಡ್, ಮಯನ್ಮಾರಲ್ಲಿ ವರ್ಕ್ ಮಾಡ್ತಾಯಿದ್ರು. ಸೊ ಗೂಗಲ್ ಟಾಕ್ ಇತ್ತು, G-Talk. ಸೊ ಅಲ್ಲಿ ಪಿಂಗ್ ಮಾಡಿದೆ, ಹಾಯ್ ಸಾಮ್ರಾಟ್, ಹೌ ಆರ್ ಯು? ಸೊ ಫ್ಯೂ ಇಯರ್ಸ್ ಬ್ಯಾಕ್, ಐ ಥಿಂಕ್ 1 year ಬ್ಯಾಕ್ ಅವ್ರ ಹತ್ರ ಒಂದು ಸ್ವಲ್ಪ ಪಿಚ್ ಕೊಟ್ಟಿದ್ದೆ, ನಾನೇನೋ ಸ್ಟಾರ್ಟ್ ಮಾಡಬೇಕು ಅಂತ. ಅವರು ಹೇಳಿದರು, ನಾನು ಸ್ಟಾರ್ಟ್ ಮಾಡಬೇಕು, ಇಬ್ಬರು ಸ್ಟಾರ್ಟ್ ಮಾಡೋಣ ಅಂತ ಒಂದು ಡಿಸ್ಕಷನ್ ಆಗಿತ್ತು. ಸೊ ಒಂದು 8 ತಿಂಗಳು ಅಥವಾ 10 months ಆದಮೇಲೆ ಐ ಜಸ್ಟ್ ಪಿಂಗ್ಡ್ ಹಿಮ್ ಅಗೇನ್, ಮೆಸೇಜ್ ಮಾಡಿದೆ, ಸರ್ ಹಿಂಗೆ ಐ ಥಿಂಕ್ ಇಟ್ಸ್ ಟೈಮ್ ಟು ಸ್ಟಾರ್ಟ್ ನಾವು. ಸೊ ಏನು ಮಾಡೋಣ ಅಂತ. ಆವಾಗ ಅವರು ಏನು ಮಾಡ್ಬೇಕಂತಿದೆಯಾ ಅಂತ ಕೇಳಿದ್ರು. ಆವಾಗ ನಾನು ಪ್ಲ್ಯಾನ್ನ ಡೀಟೇಲಾಗಿ ಎಕ್ಸ್ಪ್ಲೇನ್ ಮಾಡಿದೆ, ಹಿಂಗೆ ಮಾಡೋಣ ಹಂಗೆ ಮಾಡೋಣ ಅಂತ. ಅವ್ರಿಗೆ ಇಂಟ್ರೆಸ್ಟ್ ಇತ್ತು ಟ್ರೈನಿಂಗ್ ಮಾಡಬೇಕು ಬೆಂಗಳೂರಲ್ಲಿ ಅಥವಾ ಕರ್ನಾಟಕದಲ್ಲಿ ಅಂತ. ಬಟ್ ಅವ್ರಿಗೆ ಏನಂದರೆ ಟೆಕ್ನಾಲಜಿ ಟ್ರೈನಿಂಗ್ ಮಾಡೋಣ ಅಂತ ಅವ್ರ ಮೈಂಡಲ್ಲಿ ಇತ್ತು. ಸೊ ಆವಾಗ ನಾನು ಅವ್ರಿಗೆ, ಇಲ್ಲ ಸರ್, ಟೆಕ್ನಾಲಜಿ ಟ್ರೈನಿಂಗ್ ಆಲ್ರೆಡಿ ತುಂಬ ಮಾಡ್ತಿದ್ದಾರೆ, ನಾವು ಒಂದು ಮಾಡಿದ್ರೆ ಅಮಂಗ್ ಆಗಿಬಿಡ್ತೀವಿ, ಏನಾದರೂ ಬೇರೆ ಮಾಡೋಣ ಅಂದಾಗ ಅವ್ರು ಕೇಳಿದ್ರು ಏನು ಮಾಡೋಣ ಅಂತ. ಈ ಥರ ನಾನು ಒರಾಕಲ್ ಪ್ರಾಡಕ್ಟ್ ನಮ್ಮ ಎಕ್ಸ್ಪೀರಿಯೆನ್ಸ್ ಇದೆ, ನೀವು ಅಲ್ಲೇ ವರ್ಕ್ ಮಾಡ್ತಿದ್ದೀರಾ, ನಾನು ಅಲ್ಲೇ ವರ್ಕ್ ಮಾಡ್ತಾಯಿದ್ದೀನಿ,
who know the product end to end. ಸೊ ಅದ್ರ ಮೇಲೆ ನಾವು ಟ್ರೈನಿಂಗ್ ಎಲ್ಲೂ ಇಲ್ಲ. ಆ್ಯಕ್ಚುಲಿ ಇವತ್ತಿನವರೆಗೂ ನಮ್ಮ ಕಾಂಪಿಟೇಷನ್ ಇಲ್ಲ ಆ ಒಂದು ಬಿಸ್ನೆಸ್ ಮಾಡೆಲ್ಗೆ, ನಾಟ್ ಓನ್ಲಿ ಇನ್ ಇಂಡಿಯಾ, ಅಕ್ರಾಸ್ ಗ್ಲೋಬ್ ವರ್ಲ್ಡಲ್ಲೇ ಆ ಕಾಂಪಿಟೇಷನ್ ಇಲ್ಲ. ಸೊ ಅವ್ರಿಗೆ ಎಕ್ಸ್ಪ್ಲೈನ್ ಮಾಡಿದೆ ಹಿಂಗಿದೆ, ಹಿಂಗೆ ಮಾಡೋಣ ಅಂತ. ಹೀ ಗಾಟ್ ಕನ್ವಿನ್ಸ್ಡ್. ಅವ್ರಿಗೆ ಅರ್ಥ ಆಯಿತು, ಏನೋ ಹೊಸದಿದೆ ಇದು ಮಾಡಿದ್ರೆ ವರ್ಕ್ ಆಗುತ್ತೆ ಅಂತ. ಅವ್ರಿಗೆ ಕಾನ್ಫಿಡೆನ್ಸ್ ಬಂತು, ಓಕೆ ಲೆಟ್ಸ್ ಸ್ಟಾರ್ಟ್ ಅಂತ. who know the product end to end. ಸೊ ಅದ್ರ ಮೇಲೆ ನಾವು ಟ್ರೈನಿಂಗ್ ಎಲ್ಲೂ ಇಲ್ಲ. ಆ್ಯಕ್ಚುಲಿ ಇವತ್ತಿನವರೆಗೂ ನಮ್ಮ ಕಾಂಪಿಟೇಷನ್ ಇಲ್ಲ ಆ ಒಂದು ಬಿಸ್ನೆಸ್ ಮಾಡೆಲ್ಗೆ, ನಾಟ್ ಓನ್ಲಿ ಇನ್ ಇಂಡಿಯಾ, ಅಕ್ರಾಸ್ ಗ್ಲೋಬ್ ವರ್ಲ್ಡಲ್ಲೇ ಆ ಕಾಂಪಿಟೇಷನ್ ಇಲ್ಲ. ಸೊ ಅವ್ರಿಗೆ ಎಕ್ಸ್ಪ್ಲೈನ್ ಮಾಡಿದೆ ಹಿಂಗಿದೆ, ಹಿಂಗೆ ಮಾಡೋಣ ಅಂತ. ಹೀ ಗಾಟ್ ಕನ್ವಿನ್ಸ್ಡ್. ಅವ್ರಿಗೆ ಅರ್ಥ ಆಯಿತು, ಏನೋ ಹೊಸದಿದೆ ಇದು ಮಾಡಿದ್ರೆ ವರ್ಕ್ ಆಗುತ್ತೆ ಅಂತ. ಅವ್ರಿಗೆ ಕಾನ್ಫಿಡೆನ್ಸ್ ಬಂತು, ಓಕೆ ಲೆಟ್ಸ್ ಸ್ಟಾರ್ಟ್ ಅಂತ. ಸೊ ಆವಾಗ ಮತ್ತೆ ಫೈನಾನ್ಷಿಯಲ್ ಡಿಸ್ಕಷನು, ಏನು ಮಾಡೋದು, ಹೆಂಗೆ ಮಾಡೋದು. ಅವ್ರು ಕೇಳಿದ್ರು, ನಿಮ್ಮ ಹತ್ರ ಎಷ್ಟಿದೆ, ನಿಮ್ಮ ಹತ್ರ ಎಷ್ಟಿದೆ, ಎಲ್ಲ ಆಯಿತು. ಒಂದು ಫೈನಲೈಸ್ ಒಂದು ಅಮೌಂಟಿಗೆ ಬ್ಲಾಕ್ ಆದ್ವಿ, ಅವ್ರು ಎಷ್ಟು ಮಾಡಬೇಕು ಅಂತ. ಬಟ್ ಬೆಸ್ಟ್ ಪಾರ್ಟ್ ಆಫ್ ಸಾಮ್ರಾಟ್ ಈಸ್, ನಾನು ಹೇಳಿದೆ ಸರ್ ಫಾರಿನ್ಗೆಲ್ಲ ಹೋಗಿದ್ದೀನಿ, ಸ್ವಲ್ಪ ಸೇವಿಂಗ್ಸ್ ಮಾಡ್ಕೊಂಡಿದ್ದೀನಿ, ನನ್ನ ಹತ್ರ ಒಂದು 8-10 ಲಕ್ಷ ಇದೆ, ಸೊ ಅಷ್ಟು ನಾನು ಹಾಕಕ್ಕೆ ರೆಡಿ ಇದ್ದೀನಿ, ಮಿಕ್ಕಿದ್ದು ನೀವು ಹಾಕಬೇಕು ಅಂತ. ಬಟ್ ಸಾಮ್ರಾಟ್ ಸೈಡ್ ಇಲ್ಲ, ನೀವು ಒರಾಕಲ್ ಬಿಟ್ಟು ಕಂಪ್ನಿ ಸ್ಟಾರ್ಟ್ ಮಾಡ್ತೀನಿ ಅಂತಿದ್ರೆ ನನ್ನ ಜೊತೆ ನೀವು ಜಾಬ್ ಬಿಡಬೇಕಾಗತ್ತೆ, ನಿಮಗೆ ಎಕ್ಸ್ಪೆನ್ಸಸ್ದೇ ಇರುತ್ತೆ, ಸೊ ನೀವೇನೂ ಹಾಕಬೇಡಿ, ಎಲ್ಲ ನಾನೇ ಹಾಕ್ತೀನಿ. ಸೊ ಆ ಥರ ಮುಂದೆ ಬಂದರು, ಕಾನ್ಫಿಡೆನ್ಸ್ ಆಫ್ ಐಡಿಯಾ, ನನ್ನ ಮೇಲೆ ಇರೋಂಥ ಒಂದು ಟ್ರಸ್ಟ್ಗೋಸ್ಕರ. ಸೊ ಹಂಗಾಯಿತು. ಸೊ ಅವ್ರು ರೆಡಿ ಆದರು. ಸೊ ನೆಕ್ಸ್ಟ್ ಪ್ಲಾನೇ ಆಫೀಸ್ ಹುಡ್ಕೊಳ್ಳೋದು ರೆಂಟಿಗೆ ಅಂತ. ಸೊ ಎಲ್ಲಿ ಹಾಕೋದು ಇದನ್ನು, ಎಲ್ಲ ವೈಟ್ ಫೀಲ್ಡಾ, ಮಾರಾತಳಿನ, ಬೇರೆ ಕಡೆ ಎಲ್ಲಿ ಹೋಗಬೇಕು ಅಂತ. ಇಲ್ಲ, ನಾನು ಹೇಳಿದೆ ಫ್ರೆಷರ್ಸ್, ನಮ್ಮದು ಮೇನ್ ಟಾರ್ಗೆಟ್ ಆಡಿಯನ್ಸ್ ಬಂದುಬಿಟ್ಟು ಫ್ರೆಷರ್ಸ್ ಇರೋದು ವಿಜಯನಗರ, ಬಸವೇಶ್ವರ ನಗರ, ಇಲ್ಲ ರಾಜಾಜಿನಗರ. ಸೊ ನಾನು ಹೇಳಿದೆ, ಇಲ್ಲ ಈ ಲೊಕೇಶನಲ್ಲಿ ನಾವು ಆಫೀಸ್ ಹಾಕಬೇಕು, ಅವಾಗ ಅದು ವರ್ಕೌಟ್ ಆಗುತ್ತೆ ಅಂತ. ಹೀಗಾಗಿ ಏನು ಗಾಟ್ ಕನ್ವಿನ್ಸ್ಡ್. ಯಾಕಂದರೆ ನಾನು ಯಾವಾಗಲೂ ಎಕ್ಸ್ಪ್ಲೇನ್ ಮಾಡಿದಾಗ, ನಾನು ಐಲ್ ಡೂ ಮೈ ಅನಾಲಿಸಿಸ್, ಐಲ್ ಗಿವ್ ಎಂಟೈರ್ ಅನಾಲಿಸಿಸ್ ಟು ದೆಮ್, ಸೊ ದಟ್ ದೇ ಡೋಂಟ್ ಹ್ಯಾವ್ ಟು ಆಸ್ಕ್ ಮೀ ಎನಿ ನೆಕ್ಸ್ಟ್ ಕ್ವೆಶನ್ ಅಂತ. ಸೊ ಎಕ್ಸ್ಪ್ಲೈನ್ ಮಾಡಿದೆ, ಎಲ್ಲ ಹೇಳಿದೆ. ಅವ್ರು ಹೇಳಿದ್ರು ಓಕೆ ಡನ್ ಅಂತ. ಸೊ ದೆನ್ ಐ ಸ್ಟಾರ್ಟೆಡ್ ಲುಕಿಂಗ್ ಫಾರ್ ಆಫೀಸ್ ಸ್ಪೇಸ್, ಇಲ್ಲ ರಾಜಾಜಿನಗರ, ವಿಜಯನಗರ ಅಂತ. ಫೈನಲ್ ಆಗಿ ರಾಜಾಜಿನಗರಲ್ಲಿ ಒಂದು ಪ್ಲೇಸ್ ನೋಡಿಕೊಂಡು ಅಲ್ಲಿ ಬ್ಲಾಕ್ ಆದ್ವಿ. ಸೊ ಅಲ್ಲಿಂದ ಆಫೀಸ್ ರೆಂಟು ಅಥವಾ ಸ್ಪೇಸ್, ಇನ್ಫ್ರಾಸ್ಟ್ರಕ್ಚರ್, ಇಂಟೀರಿಯರ್ ಏನು ಮಾಡಬೇಕು, ಹೆಂಗೆ ಮಾಡಬೇಕು ಅಂತ. ಇನ್ನೊಂದು ವಿಷಯ, ಇಲ್ಲಿವರೆಗೂ ನಾನು ಸಾಮ್ರಾಟ್ ನಾವು ಒಂದು ಸಲನೂ ಮೀಟ್ ಮಾಡಿರಲಿಲ್ಲ ಫೇಸ್ ಟು ಫೇಸ್. ಓಕೆ, ಇದೆಲ್ಲ ಬರೀ ಗೂಗಲ್ ಟಾಕಲ್ಲೇ ಮಾತಾಡಿದ್ದು. ಸೊ ರೆಡಿ ಆಯಿತು, ಅವ್ರ ಅಮೌಂಟು ಅಡ್ವಾನ್ಸ್ ಅಮೌಂಟ್ ಅಂತ ಇಷ್ಟಂತ ಹಾಕಿದ್ರು. ಅದಾದಮೇಲೆ ಆಫೀಸ್ ರೆಂಟ್ ಕ್ಲೋಸ್ ಮಾಡ್ಕೊಂಡ್ವಿ. ಅದು ಇಂಟೀರಿಯರ್ ಮಾಡಿ ಇನಾಗ್ರೇಷನ್ ಮಾಡೋ ಟೈಮ್ಗೆ ಸಾಮ್ರಾಟ್ ಇಂಡಿಯಾಗೆ ಬರ್ತಾರೆ. ನಾನು ಫಸ್ಟ್ ಟೈಮ್ ಮೀಟ್ ಮಾಡಿದ್ದೆ ಅವಾಗ ಅವ್ರನ್ನ. ಸೊ ಆಫ್ಟರ್ ಮೆನಿ ಇಯರ್ಸ್ ಓನ್ಲಿ ಗೂಗಲ್ ಟಾಕಲ್ಲಿ ಓನ್ಲಿ ವಿ ನೆವರ್ ಮೆಟ್ ಇನ್ ಪರ್ಸನ್. ಸೊ ಅರೌಂಡ್ ಐ ಥಿಂಕ್ 4 to 5 years we didn't know. We knew each other, but we never met in person. That was the first time. Okay, first time inauguration ಗಿಂತ ಒಂದು 3-4 days before I met him. ಓಕೆ ಸರ್, ಟ್ರೆಂಪ್ಲಿನ್ದು ಬಿಸ್ನೆಸ್ ಮಾಡೆಲ್ ಏನು, ಹೇಗೆ ಟ್ರೆಂಪ್ಲಿನ್ ವರ್ಕ್ ಆಗುತ್ತೆ? ಇಲ್ಲಿ ನಮ್ಮದು 3 ರೆವೆನ್ಯೂ ಮಾಡೆಲ್ಸ್ ಬರುತ್ತೆ. ಫಸ್ಟ್ ಬಂದ್ಬಿಟ್ಟು ಟ್ರೈನಿಂಗ್. ನಾನು ಹೇಳ್ದಂಗೆ ಟ್ರೈನಿಂಗ್ ಈಸ್ ಅವ್ರ USP. ಇಲ್ಲಿ ಯಾರು ಈ ಟ್ರೈನಿಂಗ್ನ ಇಲ್ಲಿವರೆಗೂ ಇಡೀ ವರ್ಲ್ಡಲ್ಲಿ ಯಾರೂ ಮಾಡ್ತಿಲ್ಲ. ಸೊ ವಿ ಡೋಂಟ್ ಹ್ಯಾವ್ ಎನಿ ಕಾಂಪಿಟೇಷನ್ ಆ್ಯಂಡ್ ದಟ್ ಈಸ್ ಟ್ರಂಪ್ಲಿನ್ USP. ಸೊ ಒರಾಕಲ್ ಪ್ರಾಡಕ್ಟ್ 3 ಪ್ರಾಡಕ್ಟ್ ಇದೆ, ಕೋರ್ ಬ್ಯಾಂಕಿಂಗ್, ಡಿಜಿಟಲ್ ಬ್ಯಾಂಕಿಂಗ್ ಆ್ಯಂಡ್ ಆ್ಯಂಟಿ ಮನಿ ಲಾಂಡ್ರಿ ಅಂತ. ಈ 3 ಪ್ರಾಡಕ್ಟ್ ಮೇಲೆ ನಾವು ಟ್ರೈನಿಂಗ್ ಮಾಡ್ತೀವಿ. ಸೊ ದಟ್ ಈಸ್ ಟ್ರೈನಿಂಗ್ ಮಾಡೆಲ್ ಈಸ್ ಒನ್ ಬಿಸ್ನೆಸ್ ರೆವೆನ್ಯೂ ಮಾಡೆಲ್. ದಟ್ ಈಸ್ ಒಂದು. ಅದಿಲ್ಲಿ ಮುಂಚೆ ಏನು ಮಾಡಿದ್ವಿ, ಟ್ರೈನಿಂಗ್ ಮಾಡೋಣ, ಪ್ಲೇಸ್ಮೆಂಟ್ ಹೆಲ್ಪ್ ಮಾಡೋಣ ಫ್ರೆಷರ್ಸ್ಗೆ ಸಾಕು, ಇಲ್ಲ ಕಾರ್ಪೊರೇಟ್ ಟ್ರೈನಿಂಗ್ ಮಾಡೋಣ ಅಷ್ಟೇ ಇತ್ತು. ಬಟ್ ಹೋಗ್ತಾ ಹೋಗ್ತಾ ಕಂಪ್ನಿ ಶುರು ಆದಮೇಲೆ ಒಂದು 3-4 months 6 monthsಲ್ಲಿ ವಿ ಸ್ಟಾರ್ಟೆಡ್ ಗೆಟಿಂಗ್ ಮೋರ್ ಅಪರ್ಚುನಿಟೀಸ್ ಆನ್ ಪ್ರೊಜೆಕ್ಟ್ಸ್ ಆಲ್ಸೋ. ಪ್ರೊಜೆಕ್ಟ್ಸ್ ಅಂದಾಗ ಏನಾಗುತ್ತೆ, ಎಕ್ಸಿಕ್ಯೂಷನ್ ಅಂದರೆ ನಾವೇ ಇಂಪ್ಲಿಮೆಂಟೇಷನ್ ಮಾಡೋದು ಅಂತ. ಸೊ ಅಲ್ಲಿ ನಾವು ಸ್ವಲ್ಪ ಮಾಡೆಲ್ ಚೇಂಜ್ ಮಾಡ್ತೀವಿ, ಟ್ರೈನ್, ಹೈಯರ್, ಡೆಪ್ಲಾಯ್. ಸೊ ಮೊದಲೇ ನಾವೇ ಟ್ರೈನಿಂಗ್ ಕೊಡ್ತೀವಿ, ನಾವೇ ಜಾಬ್ ಕೊಡ್ತೀವಿ, ನಾವೇ ಅವ್ರನ್ನ ಡಿಫ್ರೆಂಟ್ ಪ್ರಾಜೆಕ್ಟಲ್ಲಿ ಡೆಪ್ಲಾಯ್ ಮಾಡ್ತೀವಿ. ಒಂದು ಡೈರೆಕ್ಟ್ ಪ್ರಾಜೆಕ್ಟ್ ಇರ್ಬೋದು ಕ್ಲೈಂಟಿಗೆ, ಇಲ್ಲ ಒರಾಕಲ್ಗೆ ಇರ್ಬೋದು, ಇಲ್ಲ ಬೇರೆ ಪಾರ್ಟ್ನರ್ಸ್ಗಳಿಗಿರ್ಬೋದು. ಇದು ಒಂದು ಮಾಡೆಲು. ಇದನ್ನು ನಾವು ಟೆಕ್ನಿಕಲಿ ಸ್ಟಾಫ್ ಆಗುಮೆಂಟೇಷನ್ ಅಂತ ಕರಿತೀವಿ. ಓಕೆ, ಅದೊಂದು ಪಾಯಿಂಟ್. ಇನ್ನೊಂದು ಏನಾಗುತ್ತೆ, ಕ್ಲೈಂಟ್ ಕಡೆಯಿಂದ ಡೈರೆಕ್ಟ್ ಪ್ರಾಜೆಕ್ಟ್ಸು, ಎಕ್ಸಿಕ್ಯೂಷನ್, ಇಂಪ್ಲಿಮೆಂಟೇಷನ್ ಆಗಿರ್ಬೋದು, ಅಪ್ಗ್ರೇಡ್ ಆಗಿರ್ಬೋದು, ಮ್ಯಾನೇಜ್ ಸರ್ವಿಸು, ಕಾರ್ಪೊರೇಟ್ ಟ್ರೈನಿಂಗು, ಇವನ್ನ ನಾವು ಡೈರೆಕ್ಟ್ ಕ್ಲೈಂಟಿಂದ ತೊಗೋತೀವಿ, ಇಲ್ಲ ಥ್ರೂ ಒರಾಕಲ್ ಪಾರ್ಟ್ನರಿಂದ ತೊಗೋತೀವಿ. ಸೊ ಅದೊಂದು ಮಾಡೆಲು. ಇನ್ನೊಂದು ಮಾಡೆಲ್ ಬಂದುಬಿಟ್ಟು ಡೆವಲಪ್ಮೆಂಟ್. ಸೊ ವಿ ಡೆವಲಪ್ ಲಾಟ್ ಆಫ್ ಕಸ್ಟಮೈಸ್ಡ್ ಅಪ್ಲಿಕೇಶನ್ಸ್ ಫಾರ್ ಬ್ಯಾಂಕಿಂಗ್. ಓಕೆ, ನಮ್ಮದು ಟ್ರಂಪ್ಲಿನ್ ಕಂಪ್ಲೀಟ್ಲಿ ವರ್ಕ್ಸ್ ಆನ್ ಬ್ಯಾಂಕಿಂಗ್ ಡೊಮೇನ್. ಇದನ್ನು ಬಿಟ್ಟು ನಾವು ಬೇರೆ ಏನು ಇಲ್ಲಿವರೆಗೂ ಮಾಡಿಲ್ಲ. ಸದ್ಯಕ್ಕೆ ವಿ ಆರ್ ಡೆಡಿಕೇಟೆಡ್ ಟು ಓನ್ಲಿ ಬ್ಯಾಂಕಿಂಗ್ ಇಂಡಸ್ಟ್ರಿ. ಬಟ್ ವಿ ಹ್ಯಾವ್ ಕ್ಲೈಂಟ್ಸ್ ಅಕ್ರಾಸ್ ದಿ ಗ್ಲೋಬ್. ವಿ ಹ್ಯಾವ್ ಕ್ಲೈಂಟ್ಸ್ ಇನ್ more than 40+ countries and we have more than 80+ banks as our customer. Southeast Asia like Cambodia, Myanmar, ಆಮೇಲೆ ಲಾವೋ, ಸಿಂಗಾಪುರ್, ಆಮೇಲೆ ಮಿಡಲ್ ಈಸ್ಟಲ್ಲಿ ಇದ್ದಾರೆ, ಆಫ್ರಿಕಾ ಫುಲ್ ಇದ್ದೀವಿ. ಸೊ ದಟ್ ಈಸ್ ಹೌ ದ ಬಿಸ್ನೆಸ್ ಮಾಡೆಲ್. ಸೊ 3 ಮಾಡೆಲ್ ಬರುತ್ತೆ. ಒಂದು ಟ್ರೈನ್, ಹೈಯರ್, ಡೆಪ್ಲಾಯ್, ಸ್ಟಾಫ್ ಅಕಾಮಿಡೇಷನ್, ಡೈರೆಕ್ಟ್ ಪ್ರಾಜೆಕ್ಟ್ ಫ್ರಮ್ ದಿ ಕಸ್ಟಮರ್ಸ್ ಲೈಕ್ ಬ್ಯಾಂಕ್ಸ್. ಆ್ಯಂಡ್ ಇನ್ನೊಂದು ಮಾಡೆಲ್ ಬಂದುಬಿಟ್ಟು ಡೆವಲಪ್ಮೆಂಟ್, ಕಸ್ಟಮೈಸ್ ಸೊಲ್ಯೂಷನ್. ಲೈಕ್ ಬ್ಯಾಂಕ್ಸ್ ಏನೋ ಪರ್ಟಿಕ್ಯುಲರ್ ರಿಕ್ವೈರ್ಮೆಂಟ್ ಬಂದಿರುತ್ತೆ, ಅದನ್ನು ಡೆವಲಪ್ಮೆಂಟ್ ಮಾಡ್ತೀವಿ. So these are the 3 different working models which Trampoline has.